ಶಾಂತಿ. ಮುರಳಿಯ ದಿನಾಂಕ 29/1/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಮಧುರ ತಂದೆಯನ್ನು ನೆನಪು ಮಾಡಿದಾಗ ತಾವು ಸತೋಪ್ರಧಾನ ದೇವತೆಗಳಾಗುತ್ತೀರ. ಪೂರ್ತಿ ಆಧಾರ ನೆನಪಿನ ಯಾತ್ರೆಯ ಮೇಲೆ ಇದೆ. ಪ್ರಶ್ನೆ: ಹೀಗೆ ತಂದೆಯ ಆಕರ್ಷಣೆ ಮಕ್ಕಳಿಗೆ ಆಗುತ್ತದೆ, ಹಾಗೆಯೇ ಎಂತಹ ಮಕ್ಕಳ ಆಕರ್ಷಣೆ ಎಲ್ಲರಿಗೂ ಆಗುವುದು? ಉತ್ತರ: ಯಾರು ಹೂಗಳಾಗಿರುತ್ತಾರೆ ಅವರ ಆಕರ್ಷಣೆ ಎಲ್ಲರಿಗೂ ಆಗುವುದು. ಹೀಗೆ ಚಿಕ್ಕ ಮಕ್ಕಳು ಹೂಗಳಾಗಿರುತ್ತಾರೆ, ಅವರಿಗೆ ವಿಕಾರಗಳ ಬಗ್ಗೆ ಗೊತ್ತೇ ಇರುವುದಿಲ್ಲ ಅಂದಾಗ ಅವರು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ ಅಲ್ವಾ? ಹಾಗೆಯೇ ತಾವು ಮಕ್ಕಳು ಸಹ ಯಾವಾಗ ಹೂಗಳು ಅಂದರೆ ಅರ್ಥ ಪವಿತ್ರರಾಗುತ್ತಾರೆ, ಆಗ ಎಲ್ಲರಿಗೂ ಆಕರ್ಷಿತರಾಗುತ್ತಾರೆ, ಎಲ್ಲರಿಗೂ ಇಷ್ಟ ಆಗ್ತಾರೆ. ನಿಮ್ಮಲ್ಲಿ ವಿಕಾರಗಳ ಯಾವುದೇ ಮುಳ್ಳು ಇರಬಾರದು. ಓಂ ಶಾಂತಿ. ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡ್ತೀರಾ? ಪುರುಷೋತ್ತಮ ವಸ್ತ್ರಗಳನ್ನು, ಶರೀರವನ್ನು ನೋಡ್ತೀರಾ? ಫೀಲ್ ಮಾಡ್ಕೊಳ್ತೀರಾ? ನಾವು ಪುನಃ ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ವಂಶಾವಳಿಯಲ್ಲಿ ಹೋಗುತ್ತೇವೆ ಅಂದರೆ ಅರ್ಥ ಸುಖಧಾಮದಲ್ಲಿ ಹೋಗುತ್ತೇವೆ ಅಥವಾ ಪುರುಷೋತ್ತಮರಾಗುತ್ತೇವೆ. ಕುಳಿತಿದ್ದಂತೆಯೇ ವಿಚಾರ ಬರುತ್ತದೆ. ವಿದ್ಯಾರ್ಥಿಗಳು ಏನು ಓದುತ್ತಾರೆ, ಯಾವ ದರ್ಜೆಯಲ್ಲಿ ಓದುತ್ತಾರೆ ಅವಶ್ಯವಾಗಿ ಬುದ್ಧಿಯಲ್ಲಿ ಇರುತ್ತೆ ಅಲ್ವೋ. ನಾವು ಬ್ಯಾರಿಸ್ಟರ್ ಆಗುತ್ತೇವೆ, ಇಂತಹವರಾಗುತ್ತೇವೆ ಎಂದು. ಹಾಗೆಯೇ ತಾವು ಸಹ ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಇದನ್ನು ತಿಳಿದುಕೊಳ್ಳುತ್ತೀರಾ, ನಾವು ವಿಷ್ಣುವಿನ ಮನೆತನದಲ್ಲಿ ಹೋಗುತ್ತೇವೆ. ವಿಷ್ಣುವಿನ 2 ರೂಪವಾಗಿದೆ, ಲಕ್ಷ್ಮೀನಾರಾಯಣ, ದೇವಿ ದೇವತೆ. ನಿಮ್ಮ ಬುದ್ಧಿ ಈಗ ಅಲೌಕಿಕವಾಗಿದೆ. ಬೇರೆ ಯಾವುದೇ ಮನುಷ್ಯರ ಬುದ್ಧಿಯಲ್ಲಿ ಈ ಮಾತುಗಳು ರಮಣ ಮಾಡುವುದಿಲ್ಲ. ತಾವು ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಇವೆ. ಇದೇನು ಕಾಮನ್ ಸತ್ಸಂಗವಲ್ಲ. ಇಲ್ಲಿ ಕುಳಿತಿದ್ದೀರಾ ಅಂದಾಗ ತಿಳಿದುಕೊಳ್ಳುತ್ತೀರಾ, ಸತ್ಯ ಬಾಬಾ, ಯಾರಿಗೆ ಶಿವ ಎಂದು ಹೇಳಲಾಗುವುದು, ಅವರ ಸಂಘದಲ್ಲಿ ಕುಳಿತಿದ್ದೇವೆ. ಶಿವ ತಂದೆ ರಚಯಿತ ಆಗಿದ್ದಾರೆ. ಅವರೇ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಮತ್ತು ಈ ಜ್ಞಾನವನ್ನು ಕೊಡುತ್ತಾರೆ. ಹೇಗೆ ನಿನ್ನೆಯ ಮಾತನ್ನು ತಂದೆ ತಿಳಿಸುತ್ತಾರೆ. ಇಲ್ಲಿ ಕುಳಿತಿದ್ದೀರಾ ಅಂದಾಗ ಇದು ನೆನಪಿರುತ್ತಲ್ವ, ನಾವು ಬಂದಿದ್ದೇವೆ ರೆಸಿವಿನೇಟ್ ಆಗಲು, ಅಂದರೆ ಅರ್ಥ ಈ ಶರೀರವನ್ನು ಪರಿವರ್ತಿಸಿಕೊಂಡು ದೇವತಾ ಶರೀರವನ್ನು ಪಡೆಯಲು. ಆತ್ಮ ಹೇಳುತ್ತೆ, ನಮ್ಮದು ತಮೋಪ್ರಧಾನ ಹಳೆಯ ಶರೀರವಾಗಿದೆ, ಇದನ್ನು ಪರಿವರ್ತಿಸಿಕೊಂಡು ಈ ರೀತಿ ಲಕ್ಷ್ಮೀನಾರಾಯಣ ಆಗಬೇಕಾಗಿದೆ. ಮುಖ್ಯ ಗುರಿ ಉದ್ದೇಶ ಎಷ್ಟು ಶ್ರೇಷ್ಠವಾಗಿದೆ. ಓದಿಸುವಂತಹ ಶಿಕ್ಷಕ ಅವಶ್ಯವಾಗಿ ಓದುವಂತಹ ವಿದ್ಯಾರ್ಥಿಗಳಿಗಿಂತಲೂ ಬುದ್ಧಿವಂತರಾಗಿರ್ತಾರೆ ಅಲ್ವಾ? ಓದಿಸುತ್ತಾರೆ, ಒಳ್ಳೆಯ ಕರ್ಮಗಳನ್ನು ಕಲಿಸುತ್ತಾರೆ ಅಂದಾಗ ಶ್ರೇಷ್ಠ ಪದವಿ ಇರುತ್ತೆ ಅಲ್ವಾ? ತಾವು ತಿಳಿದುಕೊಂಡಿದ್ದೀರಾ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಭವಿಷ್ಯದಲ್ಲಿ ನಾವೇ ದೇವತೆಗಳಾಗುತ್ತೇವೆ. ನಾವೇನು ಓದುತ್ತೇವೆ, ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ. ಬೇರೆ ಯಾರಿಗೂ ಸಹ ಹೊಸ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಈಗ ಬರುತ್ತೆ, ಈ ಲಕ್ಷ್ಮೀನಾರಾಯಣ ಹೊಸ ಪ್ರಪಂಚದ ಮಾಲೀಕರಾಗಿದ್ದರು ಅಂದಾಗ ಅವಶ್ಯವಾಗಿ ಪುನಃ ಪುನರಾವರ್ತನೆ ಆಗುವುದು. ಅಂದಾಗ ತಂದೆ ತಿಳಿಸುತ್ತಾರೆ, ತಮಗೆ ಓದಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದೇನೆ. ದೇವತೆಗಳಲ್ಲಿಯೂ ಅವಶ್ಯವಾಗಿ ನಂಬರ್ 1 ಇರುತ್ತಾರೆ. ದೈವಿ ರಾಜಧಾನಿ ಇರುತ್ತೆ ಅಲ್ವಾ? ಪೂರ್ತಿ ದಿನ ತಮಗೆ ಇದೇ ವಿಚಾರಗಳು ನಡೆಯುತ್ತಿರಬೇಕು. ನಾವು ಆತ್ಮ ಆಗಿದ್ದೇವೆ. ನಾವು ಆತ್ಮ ಬಹಳ ಪತಿತವಾಗಿದ್ದೆವು. ಈಗ ಪಾವನರಾಗಲು ಪಾವನ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ. ನೆನಪಿನ ಅರ್ಥವನ್ನು ಸಹ ತಿಳಿದುಕೊಳ್ಳಬೇಕು. ಆತ್ಮ ನೆನಪು ಮಾಡುತ್ತೆ ತಮ್ಮ ಮಧುರ ತಂದೆಯನ್ನು. ತಂದೆ ಸ್ವಯಂ ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡುವುದರಿಂದ ತಾವು ಸತೋಪ್ರಧಾನ ದೇವತೆಗಳಾಗುತ್ತೀರಾ. ಪೂರ್ತಿ ಆಧಾರ ನೆನಪಿನ ಯಾತ್ರೆಯ ಮೇಲೆ ಇದೆ.
ತಂದೆ ಅವಶ್ಯವಾಗಿ ಕೇಳುತ್ತಾರೆ, ಮಕ್ಕಳೇ ಎಷ್ಟು ಸಮಯ ನೆನಪು ಮಾಡುತ್ತೀರಾ? ನೆನಪು ಮಾಡುವುದರಲ್ಲಿಯೇ ಮಾಯೆಯ ಯುದ್ಧವಾಗುವುದು. ತಾವು ಸ್ವಯಂ ತಿಳಿದುಕೊಂಡಿದ್ದೀರಾ, ಇದು ಯಾತ್ರೆ ಅಲ್ಲ, ಆದರೆ ಹೇಗೆ ಇದು ಯುದ್ಧವಾಗಿದೆ. ಇದರಲ್ಲಿ ಬಹಳಷ್ಟು ವಿಘ್ನಗಳು ಬರುತ್ತವೆ. ನೆನಪಿನ ಯಾತ್ರೆಯಲ್ಲಿ ಇರುವುದರಿಂದಲೇ ಮಾಯೆಯ ವಿಘ್ನ ಬರುವುದು. ಅಂದರೆ ಅರ್ಥ ನೆನಪನ್ನು ಮರೆಸುತ್ತದೆ. ಹೇಳ್ತಾರೆ ಬಾಬಾ, ನಿಮ್ಮ ನೆನಪು ಮಾಡುವುದರಲ್ಲಿ ಮಾಯೆಯ ವಿಘ್ನಗಳು ಬಹಳಷ್ಟು ಬರುತ್ತವೆ. ನಿಮ್ಮ ನೆನಪಿನಲ್ಲಿದ್ದಾಗ ತುಂಬ ಮಾಯೆ ಬರುತ್ತೆ ಬಾಬಾ ಎಂದು. ನಂಬರ್ 1 ಬಿರುಗಾಳಿಯಾಗಿದೆ ದೇಹ ಅಭಿಮಾನದ್ದು. ಮತ್ತೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇಂದು ಕಾಮದ ಬಿರುಗಾಳಿ ಬಂತು, ನಾಳೆ ಕ್ರೋಧದ ಬಿರುಗಾಳಿ, ಲೋಭದ ಬಿರುಗಾಳಿ ಬಂತು. ಇಂದು ನಮ್ಮ ಸ್ಥಿತಿ ಚೆನ್ನಾಗಿತ್ತು, ಕೆಲವು ಯಾವುದೇ ಬಿರುಗಾಳಿ ಬರಲಿಲ್ಲ. ಈ ರೀತಿ ಬಾಬರವರಿಗೆ ಮಕ್ಕಳು ಸಮಾಚಾರವನ್ನು ತಿಳಿಸುತ್ತಾರೆ. ನೆನಪಿನ ಯಾತ್ರೆಯಲ್ಲಿ ಪೂರ್ತಿ ದಿನ ಇದ್ದೆವು, ಬಹಳ ಖುಷಿ ಇತ್ತು ಬಾಬಾ ಎಂದು ಬಾಬರವರಿಗೆ ಹೇಳ್ತಾರೆ ಮಕ್ಕಳು. ಬಾಬರವರನ್ನು ಬಹಳ ನೆನಪು ಮಾಡಿದ್ವಿ. ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಹರಿತಾ ಇತ್ತು. ಬಾಬರವರ ನೆನಪಿನಲ್ಲಿ ಇರುವುದರಿಂದ ತಾವು ಮಧುರರಾಗುತ್ತೀರಾ. ತಾವು ಮಕ್ಕಳು ಇದನ್ನು ಸಹ ತಿಳಿದುಕೊಂಡಿದ್ದೀರಾ. ನಾವು ಮಾಯೆಗೆ ಸೋಲುತ್ತಾ ಎಲ್ಲಿಯವರೆಗೂ ಬಂದು ತಲುಪಿದ್ದೇವೆ. ಮಕ್ಕಳು ಲೆಕ್ಕಾಚಾರ ತೆಗಿತೀರಾ ಅಲ್ವಾ? ಕಲ್ಪದಲ್ಲಿ ಎಷ್ಟು ತಿಂಗಳು, ಎಷ್ಟು ದಿನಗಳಿದೆ ಬುದ್ಧಿಯಲ್ಲಿ ಬರುತ್ತೆ ಅಲ್ವಾ? ಒಂದು ವೇಳೆ ಕೆಲವರು ಹೇಳ್ತಾರೆ ಲಕ್ಷಾಂತರ ವರ್ಷಗಳು ಆಯುಷ್ಯಿದೆ ಎಂದು. ಮತ್ತು ಕೆಲವರು ಲೆಕ್ಕಾಚಾರ ಮಾಡಲಿಕ್ಕೂ ಆಗುವುದಿಲ್ಲ. ಬಾಬಾ ತಿಳಿಸುತ್ತಾರೆ, ಈ ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು. ಪೂರ್ತಿ ಚಕ್ರದಲ್ಲಿ ನಾವೆಷ್ಟು ಜನ್ಮ ಪಡೆದುಕೊಳ್ಳುತ್ತೇವೆ, ಹೇಗೆ ಮನೆತನದಲ್ಲಿ ಹೋಗುತ್ತೇವೆ, ಇದನ್ನಂತೂ ತಿಳ್ಕೊಂಡಿದ್ದೀರಾ ಅಲ್ವಾ? ಇದಂತೂ ಬಿಲ್ಕುಲ್ ಹೊಸ ಮಾತಾಗಿದೆ. ಹೊಸ ಜ್ಞಾನ, ಹೊಸ ಪ್ರಪಂಚಕ್ಕಾಗಿ. ಹೊಸ ಪ್ರಪಂಚ ಎಂದು ಸ್ವರ್ಗಕ್ಕೆ ಹೇಳಲಾಗುವುದು. ತಾವು ಹೇಳುತ್ತೀರಾ, ನಾವೀಗ ಮನುಷ್ಯರಾಗಿದ್ದೇವೆ, ದೇವತೆಗಳಾಗುತ್ತಿದ್ದೇವೆ. ದೇವತಾ ಪದವಿ ಶ್ರೇಷ್ಠವಾಗಿದೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಎಲ್ಲದಕ್ಕಿಂತ ಭಿನ್ನವಾದ ಜ್ಞಾನವನ್ನು ನಾವು ಪಡೆದುಕೊಳ್ಳುತ್ತಿದ್ದೇವೆ. ನಮಗೆ ಓದಿಸುವಂತಹ ತಂದೆ ಬಿಲ್ಕುಲ್ ಭಿನ್ನ, ವಿಚಿತ್ರವಾಗಿದೆ. ಈ ಸಾಕಾರ ಚಿತ್ರವಂತೂ ಶಿವ ತಂದೆಗೆ ಇಲ್ಲ, ಅವರಾಗಿದ್ದಾರೆ ನಿರಾಕಾರ. ಅಂದಾಗ ಡ್ರಾಮಾದಲ್ಲಿ ನೋಡಿ ಹೇಗೆ ಒಳ್ಳೆಯ ಪಾತ್ರವನ್ನು ಇಡಲಾಗಿದೆ. ತಂದೆ ಓದಿಸುವುದು ಹೇಗೆ ಅಂದಾಗ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಇಂತಹವರ ತನುವಿನಲ್ಲಿ ಬಂದಿದ್ದೇನೆ. ಯಾವ ತನುವಿನಲ್ಲಿ ಬಂದಿದ್ದೇನೆ ಅದನ್ನು ಸಹ ತಿಳಿಸುತ್ತಾರೆ. ಮನುಷ್ಯರು ತಬ್ಬಿಬ್ಬಾಗುತ್ತಾರೆ, ಏನು ಒಂದೇ ತನುವಿನಲ್ಲಿ ತಂದೆ ಬರುತ್ತಾರಾ ಎಂದು. ಆದರೆ ಇದು ಸಹ ಡ್ರಾಮಾ ಅಲ್ವಾ? ಇದರಲ್ಲಿ ಚೇಂಜ್ ಆಗುವುದಿಲ್ಲ. ಈ ಮಾತುಗಳನ್ನು ತಾವೇ ಕೇಳುತ್ತೀರಾ ಮತ್ತು ಧಾರಣೆ ಮಾಡಿಕೊಳ್ಳುತ್ತೀರಾ, ಅನ್ಯರಿಗೂ ತಿಳಿಸುತ್ತೀರಾ ಹೇಗೆ ನಮಗೆ ಶಿವ ತಂದೆ ಓದಿಸುತ್ತಾರೆ ಎಂದು. ನಾವು ಮತ್ತೆ ಅನ್ಯ ಆತ್ಮಗಳಿಗೆ ಓದಿಸುತ್ತೇವೆ. ಓದುವುದು ಆತ್ಮ ಆಗಿದೆ. ಆತ್ಮವೇ ಕಲಿಯುತ್ತದೆ, ಕಲಿಸುತ್ತದೆ. ಆತ್ಮ ಮೋಸ್ಟ್ ವ್ಯಾಲ್ಯುಬಲ್ ಆಗಿದೆ. ಆತ್ಮ ಅವಿನಾಶಿ, ಅಮರವಾಗಿದೆ. ಕೇವಲ ಶರೀರ ಸಮಾಪ್ತಿಯಾಗುವುದು. ನಾವು ಆತ್ಮರು ತಮ್ಮ ಪರಂಪಿತ ಪರಮಾತ್ಮನಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯ 84 ಜನ್ಮಗಳ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಜ್ಞಾನ ಯಾರು ಪಡೆಯುತ್ತಾರೆ? ಆತ್ಮ. ಆತ್ಮ ಅವಿನಾಶಿಯಾಗಿದೆ. ಮೋಹವೂ ಸಹ ಇಟ್ಟುಕೊಳ್ಳಬೇಕು ಅವಿನಾಶಿ ವಸ್ತುವಿನಲ್ಲಿ, ವಿನಾಶಿ ವಸ್ತುವಿನಲ್ಲಿ ಅಲ್ಲ. ಇಷ್ಟು ಸಮಯ ತಾವು ವಿನಾಶಿ ಶರೀರದ ಜೊತೆಗೆ ಮೋಹ ಇಟ್ಟುಕೊಳ್ಳುತ್ತಾ ಬಂದಿದ್ದೀರಾ. ಈಗ ತಿಳಿದುಕೊಂಡಿದ್ದೀರಾ, ನಾವು ಆತ್ಮ ಆಗಿದ್ದೇವೆ. ಶರೀರದ ಅಭಿಮಾನವನ್ನು ಬಿಡಬೇಕು. ಕೆಲವು ಮಕ್ಕಳು ಬರೆಯುತ್ತಾರೆ, ನಾನು ಆತ್ಮ ಈ ಕೆಲಸ ಮಾಡಿದೆ, ನಾನು ಆತ್ಮ ಇಂದು ಈ ಭಾಷಣ ಮಾಡಿದೆ, ನಾನು ಆತ್ಮ ಇಂದು ಬಹಳ ತಂದೆಯನ್ನು ನೆನಪು ಮಾಡಿದೆ ಎಂದು. ಅವರಾಗಿದ್ದಾರೆ ಸುಪ್ರೀಂ ಆತ್ಮ, ನಾಲೇಜ್ಫುಲ್ ಆಗಿದ್ದಾರೆ ಶಿವ ತಂದೆ. ತಾವು ಮಕ್ಕಳಿಗೆ ಎಷ್ಟು ಜ್ಞಾನವನ್ನು ತಂದೆ ಕೊಡುತ್ತಾರೆ. ಮೂಲವತನ ಸೂಕ್ಷ್ಮವತನವನ್ನು ತಾವೇ ತಿಳಿದುಕೊಂಡಿದ್ದೀರಾ. ಮನುಷ್ಯರ ಬುದ್ಧಿಯಲ್ಲಂತೂ ಏನೂ ಇಲ್ಲ. ತಮ್ಮ ಬುದ್ಧಿಯಲ್ಲಿದೆ ರಚಯಿತ ಯಾರು. ಈ ಮನುಷ್ಯ ಸೃಷ್ಟಿಯ ಕ್ರಿಯೇಟರ್ ಗಾಯನವಾಗಿದ್ದಾರೆ ಅಂದಾಗ ಅವಶ್ಯವಾಗಿ ತಂದೆ ಕರ್ತವ್ಯದಲ್ಲಿ ಬರುತ್ತಾರೆ.
ತಾವು ತಿಳಿದುಕೊಂಡಿದ್ದೀರಾ. ಮತ್ತಾರಿಗೂ ಸಹ ಆತ್ಮ ಮತ್ತು ಪರಮಾತ್ಮ ತಂದೆಯ ನೆನಪಿರುವಂತಹವರು ಇಲ್ಲ. ಬಾಬಾರವರೇ ಜ್ಞಾನವನ್ನು ಕೊಡುತ್ತಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ತಾವು ತಮ್ಮನ್ನು ಶರೀರವೆಂದು ತಿಳಿದು ಉಲ್ಟಾ ಆಗಿದ್ದೀರಾ. ಆತ್ಮ ಸಚ್ಚಿತ್ತಾನಂದ ಸ್ವರೂಪವಾಗಿದೆ. ಆತ್ಮನ ಮಹಿಮೆ ಎಲ್ಲದಕ್ಕಿಂತ ಹೆಚ್ಚು ಇದೆ. ಒಬ್ಬ ತಂದೆಯ ಆತ್ಮನಿಗೆ ಎಷ್ಟು ಮಹಿಮೆ ಇದೆ. ಅವರೇ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಸೊಳ್ಳೆಗಳ ಮಹಿಮೆ ಮಾಡೋದಿಲ್ಲ ಅಲ್ವಾ. ಬಾಬಾ ಸೊಳ್ಳೆಯಲ್ಲಿದ್ದಾರೆ ಅಂತಂದರೆ ಸೊಳ್ಳೆ ದುಃಖಹರ್ತ ಸುಖಕರ್ತ ಅಂತೀವ. ಬಾಬಾ ಸರ್ವವ್ಯಾಪಿ ಅಲ್ಲ. ಸೊಳ್ಳೆಗಳಿಗೆ ಮಹಿಮೆ ಮಾಡಲ್ಲ ದುಃಖಹರ್ತ ಸುಖಕರ್ತ ಜ್ಞಾನ ಸಾಗರ ಎಂದು. ಇದೆಲ್ಲ ತಂದೆಯ ಮಹಿಮೆ ಆಗಿದೆ. ತಾವು ಸಹ ಪ್ರತಿಯೊಬ್ಬರು ಸ್ವಯಂ ದುಃಖಹರ್ತ ಸುಖಕರ್ತ ಆಗಿದ್ದೀರಾ. ಏಕೆಂದರೆ ಆ ತಂದೆಗೆ ಮಕ್ಕಳಾಗಿದ್ದೀರಾ ಅಲ್ವಾ. ಯಾರು ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡುತ್ತಾರೆ, ಅದು ಸಹ ಅರ್ಧ ಕಲ್ಪಕ್ಕಾಗಿ. ಈ ಜ್ಞಾನ ಬೇರೆ ಯಾರಲ್ಲೂ ಇಲ್ಲ. ಜ್ಞಾನಪೂರ್ಣ ಒಬ್ಬ ತಂದೆಯಾಗಿದ್ದಾರೆ. ನಮ್ಮಲ್ಲಿ ಜ್ಞಾನ ಇಲ್ಲ. ಒಬ್ಬ ತಂದೆಯನ್ನು ತಿಳಿದುಕೊಂಡಿಲ್ಲ ಅಂದಾಗ ಬಾಕಿ ಇನ್ನೇನು ಜ್ಞಾನ ಇರುತ್ತೆ. ಈಗ ತಾವು ಫೀಲ್ ಮಾಡ್ಕೊಳ್ತೀರಾ, ನಾವು ಮೊದಲು ಜ್ಞಾನ ಪಡೆಯುತ್ತಿದ್ದೆವು, ಏನನ್ನು ತಿಳಿದುಕೊಂಡಿರಲಿಲ್ಲ. ಬೇಬಿ ಚಿಕ್ಕ ಮಕ್ಕಳ ಬುದ್ಧಿ ಇತ್ತು. ಚಿಕ್ಕ ಮಕ್ಕಳಲ್ಲಿ ಹೇಗೆ ಜ್ಞಾನ ಇರುವುದಿಲ್ಲ, ಯಾವುದೇ ಅವಗುಣವೂ ಇರುವುದಿಲ್ಲ. ಆದ್ದರಿಂದ ಮಕ್ಕಳಿಗೆ ಮಹಾತ್ಮರು ಎಂದು ಹೇಳಲಾಗುವುದು. ಏಕೆಂದರೆ ಪವಿತ್ರರಾಗಿರುತ್ತಾರೆ. ಎಷ್ಟು ಚಿಕ್ಕ ಮಕ್ಕಳಿರುತ್ತಾರೆ ಅಷ್ಟು ನಂಬರ್ 1 ಹೂಗಳಾಗಿರುತ್ತಾರೆ. ಬಿಲ್ಕುಲ್ ಹೇಗೆ ಕರ್ಮಾತೀತ ಅವಸ್ಥೆಯಾಗಿರುತ್ತದೆ. ಕರ್ಮ ವಿಕರ್ಮವನ್ನು ತಿಳಿದುಕೊಂಡಿರುವುದಿಲ್ಲ. ಕೇವಲ ತಮ್ಮನ್ನು ತಾವು ತಿಳಿದುಕೊಳ್ಳಬೇಕು. ಅವರು ಹೂಗಳಾಗಿರುತ್ತಾರೆ. ಆದ್ದರಿಂದ ಕೇವಲ ತಮ್ಮನ್ನು ತಾವು ತಿಳಿದುಕೊಂಡಿರುತ್ತಾರೆ. ಅವರು ಹೂಗಳಾಗಿರುತ್ತಾರೆ. ಆದ್ದರಿಂದ ಎಲ್ಲರನ್ನು ಆಕರ್ಷಿಸುತ್ತಾರೆ. ಹೀಗೆ ಈಗ ಬಾಬಾ ಆಕರ್ಷಣೆ ಮಾಡುತ್ತಾರೆ. ತಂದೆ ಬಂದಿದ್ದಾರೆ ತಾವೆಲ್ಲರನ್ನ ಹೂಗಳನ್ನಾಗಿ ಮಾಡಲು. ನಿಮ್ಮಲ್ಲಿ ಕೆಲವು ಮಕ್ಕಳು ಕೆಟ್ಟ ಮುಳ್ಳುಗಳು ಇದ್ದಾರೆ. ಪಂಚವಿಕಾರಗಳೆಂಬ ಮುಳ್ಳುಗಳು ಇದೆ ಅಲ್ವಾ. ಈ ಸಮಯದಲ್ಲಿ ತಮಗೆ ಹೂಗಳು ಮತ್ತು ಮುಳ್ಳುಗಳ ಜ್ಞಾನವಿದೆ. ಮುಳ್ಳುಗಳ ಕಾಡು ಇರುತ್ತೆ ಅಲ್ವಾ, ಬಬೂಲ್ ಮುಳ್ಳಿರುತ್ತೆ ಅಲ್ವಾ, ಎಲ್ಲದಕ್ಕಿಂತ ದೊಡ್ಡದಾಗಿರುತ್ತೆ. ಜಾಲಿ ಮುಳ್ಳು ಅಂತ ಹೇಳ್ತಾರಲ್ವ, ಅದು ತುಂಬ ದೊಡ್ಡ ಮುಳ್ಳಿರುತ್ತೆ. ಆ ಮುಳ್ಳುಗಳಲ್ಲಿಯೂ ಕೂಡ ಬಹಳ ವಸ್ತುಗಳು ತಯಾರಾಗತ್ತೆ. ಹೋಲಿಕೆ ಮಾಡಲಾಗತ್ತೆ ಮನುಷ್ಯರ ಜೊತೆಯಲ್ಲಿ. ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ಬಹಳ ದುಃಖ ಕೊಡುವಂತಹವರು ಮನುಷ್ಯರು. ಮನುಷ್ಯರಲ್ಲಿ ವಿಕಾರಗಳಿರುವ ಕಾರಣದಿಂದಾಗಿ ಮನುಷ್ಯರೆಂಬ ಮುಳ್ಳುಗಳು. ಆದ್ದರಿಂದ ದುಃಖದ ಪ್ರಪಂಚವೆಂದು ಇದಕ್ಕೆ ಹೇಳಲಾಗುವುದು. ಹೇಳ್ತಾರೆ ತಂದೆ ಸುಖದಾತ ಆಗಿದ್ದಾರೆ. ಮಾಯಾ ರಾವಣ ದುಃಖದಾತ. ಮತ್ತು ಸತ್ಯಯುಗದಲ್ಲಿ ಮಾಯೆ ಇರುವುದಿಲ್ಲ ಅಂದಾಗ ಎಂತಹ ಮಾತುಗಳೇ ಇರುವುದಿಲ್ಲ. ಡ್ರಾಮಾದಲ್ಲಿ ಒಂದೇ ಪಾತ್ರ 2 ಬಾರಿ ಇರಲು ಸಾಧ್ಯವಿಲ್ಲ. ಮತ್ತು ಸತ್ಯಯುಗದಲ್ಲಿ ಮಾಯೆಯಂತೂ ಇರುವುದೇ ಇಲ್ಲ ಅಂದಾಗ ಅಂತಹ ಮಾತುಗಳೇ ಇರುವುದಿಲ್ಲ. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿದೆ ಪೂರ್ತಿ ಪ್ರಪಂಚದಲ್ಲಿ ಏನೆಲ್ಲ ಪಾತ್ರ ನಡೆಯುತ್ತಿದೆ ಅದೆಲ್ಲ ಹೊಸದು. ತಾವು ವಿಚಾರ ಮಾಡಿ, ಸತ್ಯಯುಗದಿಂದ ಹಿಡಿದು ಇಲ್ಲಿಯವರೆಗಿನ ದಿನಗಳೇನೆಲ್ಲ ಚೇಂಜ್ ಆಗ್ತಿದೆ, ಆ್ಯಕ್ಟಿವಿಟಿ ಚೇಂಜ್ ಆಗ್ತಿದೆ. 5000 ವರ್ಷಗಳ ಪೂರ್ತಿ ಆ್ಯಕ್ಟಿವಿಟಿಯ ರಿಕಾರ್ಡ್ ಆತ್ಮನಲ್ಲಿ ತುಂಬಲ್ಪಟ್ಟಿದೆ. ಅದು ಚೇಂಜ್ ಆಗೋದಿಲ್ಲ. ಪ್ರತಿ ಆತ್ಮನಲ್ಲಿ ತಮ್ಮ ಪಾತ್ರ ಅಡಕವಾಗಿದೆ. ಪ್ರತಿಯೊಂದು ಮಾತನ್ನು ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಈಗ ಆದಿ ಮಧ್ಯ ಅಂತ್ಯವನ್ನು ತಾವು ತಿಳಿದುಕೊಂಡಿದ್ದೀರಾ. ಇದು ಶಾಲೆಯಾಗಿದೆ ಅಲ್ವಾ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಮತ್ತು ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗುವ ವಿದ್ಯಾಭ್ಯಾಸ ಇದು ಆಗಿದೆ. ಇದಕ್ಕಿಂತ ಮೊದಲು ಇದನ್ನು ತಿಳ್ಕೊಂಡಿದ್ರೇನು? ಇಲ್ಲ, ನಾವು ಈ ರೀತಿ ಆಗಬೇಕು ಅಂತ ಗೊತ್ತಿರಲಿಲ್ಲ. ಬಾಬಾ ಎಷ್ಟು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ. ತಾವು ಮೊದಲ ನಂಬರಲ್ಲಿ ಈ ರೀತಿ ಇದ್ದರೆ ಅನಂತರ ಕೆಳಗೆ ಇಳಿಯುತ್ತಾ ಬರುತ್ತಾ ಬರುತ್ತಾ ಈಗೇನಾಗಿದ್ದೀರಾ? ಪ್ರಪಂಚವನ್ನು ನೋಡಿ ಏನಾಗಿದೆ, ಎಷ್ಟು ಮನುಷ್ಯರಿದ್ದಾರೆ. ಈ ಲಕ್ಷ್ಮೀನಾರಾಯಣರ ರಾಜಧಾನಿಯ ಬಗ್ಗೆ ವಿಚಾರ ಮಾಡಿ ಏನಾಗತ್ತೆ, ಇವರು ಎಲ್ಲಿರ್ತಾ ಇದ್ರು, ಹೇಗೆ ವಜ್ರ ವೈಡೂರ್ಯಗಳ ಮಹಲ್ಲುಗಳಿರ್ತಾ ಇತ್ತು. ಬುದ್ಧಿಯಲ್ಲಿ ಬರುತ್ತೆ, ಈಗ ನಾವು ಸ್ವರ್ಗವಾಸಿಗಳಾಗುತ್ತಿದ್ದೇವೆ.
ಅಲ್ಲಿ ನಾವು ನಮ್ಮ ಮನೆಯನ್ನು ನಿರ್ಮಾಣ ಮಾಡುತ್ತೇವೆ ವಜ್ರ ವೈಡೂರ್ಯಗಳಿಂದ. ಈ ರೀತಿ ಅಲ್ಲ ಕೆಳಗೆ ದ್ವಾರಿಕಾ ಕೆಳಗಿಂದ ಹೊರಗೆ ಬರುತ್ತೆ ಅಂತ ಅಲ್ಲ, ಹೀಗೆ ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಶಾಸ್ತ್ರಗಳ ಹೆಸರು ನಡೆದು ಬರುತ್ತೆ, ಯಾವುದೇ ಹೆಸರನ್ನು ಇಡಲು ಸಾಧ್ಯವಿಲ್ಲ. ಪುಸ್ತಕಗಳು ವಿದ್ಯಾಭ್ಯಾಸದ್ದು ಇರುತ್ತೆ, ಬೇರೆ ನಾವೆಲ್ಸು ಇರುತ್ತೆ, ಕಾದಂಬರಿಗಳು ಇರುತ್ತೆ. ಬಾಕಿ ಇದಕ್ಕೆ ಪುಸ್ತಕ ಅಥವಾ ಶಾಸ್ತ್ರವೆಂದು ಹೇಳಲಾಗುವುದು. ಅದಾಗಿದೆ ವಿದ್ಯಾಭ್ಯಾಸದ ಪುಸ್ತಕ. ಶಾಸ್ತ್ರ ಓದುವಂತಹವರಿಗೆ ಭಕ್ತರೆಂದು ಹೇಳಲಾಗುವುದು. ಭಕ್ತಿ ಮತ್ತು ಜ್ಞಾನ ಎರಡು ವಸ್ತುಗಳಿದೆ. ಈಗ ವೈರಾಗ್ಯ ಯಾವುದರದು? ಭಕ್ತಿಯದ ಅಥವಾ ಜ್ಞಾನದ? ಅವಶ್ಯವಾಗಿ ಹೇಳಲಾಗತ್ತೆ ಭಕ್ತಿಯ ವೈರಾಗ್ಯ ಎಂದು. ಈಗ ತಮಗೆ ಜ್ಞಾನ ಸಿಗುತ್ತಿದೆ, ಇದರಿಂದ ತಾವು ಇಷ್ಟು ಶ್ರೇಷ್ಠರಾಗುತ್ತೀರಾ. ಈಗ ತಂದೆ ತಮಗೆ ಸುಖದಾಯಿಯನ್ನಾಗಿ ಮಾಡುತ್ತಿದ್ದಾರೆ. ಸುಖಧಾಮಕ್ಕೆ ಸ್ವರ್ಗವೆಂದು ಹೇಳಲಾಗುವುದು. ಸುಖಧಾಮದಲ್ಲಿ ತಾವು ಹೋಗುವಂತಹವರಿದ್ದೀರಾ ಅಂದಾಗ ತಮಗೆ ತಂದೆ ಓದಿಸುತ್ತಿದ್ದಾರೆ. ಈ ಜ್ಞಾನ ತಾವು ಆತ್ಮ ಪಡೆಯುತ್ತಿದೆ. ಆತ್ಮನಿಗೆ ಯಾವುದೇ ಧರ್ಮವಿಲ್ಲ, ಅದಂತೂ ಆತ್ಮ. ಮತ್ತು ಆತ್ಮ ಯಾವಾಗ ಶರೀರದಲ್ಲಿ ಬರುವುದು, ಆಗ ಶರೀರದ ಧರ್ಮ ಬೇರೆ ಇರುವುದು. ಆತ್ಮನ ಧರ್ಮ ಯಾವುದು? ಒಂದಂತೂ ಆತ್ಮ ಬಿಂದುವಿನಂತೆ ಇದೆ ಮತ್ತು ಶಾಂತ ಸ್ವರೂಪವಾಗಿದೆ. ಶಾಂತಿಧಾಮ ಮುಕ್ತಿಧಾಮದಲ್ಲಿ ಆತ್ಮ ಇರುವುದು. ಈಗ ತಂದೆ ತಿಳಿಸುತ್ತಾರೆ, ಎಲ್ಲ ಮಕ್ಕಳ ಅಧಿಕಾರವಿದೆ ತಂದೆಯಿಂದ ಆಸ್ತಿ ಪಡೆಯಲು. ಬಹಳಷ್ಟು ಜನ ಮಕ್ಕಳು ಅನ್ಯ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ, ಮತ್ತೆ ಅವರು ಹೊರಬರುತ್ತಾರೆ, ತಮ್ಮ ಅಸಲಿ ಧರ್ಮದಲ್ಲಿ ಬರುತ್ತಾರೆ. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು. ಇದರಲ್ಲಿಯೇ ಎಲ್ಲರೂ ತಬ್ಬಿಬ್ಬಾಗಿದ್ದಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈಗ ನಮಗೆ ಓದಿಸುವವರು ಯಾರು? ತಂದೆ ಓದಿಸುತ್ತಿದ್ದಾರೆ. ಶ್ರೀಕೃಷ್ಣ ಅಂತೂ ದೇಹಧಾರಿಯಾಗಿದ್ದಾರೆ. ಇವರಿಗೆ ಬ್ರಹ್ಮ ಎಂದು ದಾದಾ ಎಂದು ಹೇಳಲಾಗುವುದು. ಬ್ರಹ್ಮ ಬಾಬರವರಿಗೆ ನಾವೆಲ್ಲರೂ ಸಹೋದರರಾಗಿದ್ದೇವೆ. ಮತ್ತು ಪದವಿಯ ಮೇಲೆ ಆಧಾರಿತವಾಗಿದೆ. ಇದು ಸಹೋದರನ ಶರೀರ, ಇದು ಸಹೋದರಿಯ ಶರೀರ ಎಂದು ಹೇಳಲಾಗುವುದು. ಇದನ್ನು ಸಹ ತಾವು ಈಗ ತಿಳಿದುಕೊಂಡಿದ್ದೀರಾ. ಆತ್ಮವಂತೂ ಚಿಕ್ಕ ನಕ್ಷತ್ರವಾಗಿದೆ. ಇಷ್ಟೆಲ್ಲ ಜ್ಞಾನ ಚಿಕ್ಕ ಆತ್ಮ ನಕ್ಷತ್ರದಲ್ಲಿ ಇದೆ. ನಕ್ಷತ್ರ ಶರೀರವಿಲ್ಲದೆ ಮಾತನಾಡಲಾಗುವುದಿಲ್ಲ. ಆತ್ಮನಿಗೆ ಶರೀರ ಬೇಕು, ಶರೀರವಿಲ್ಲದೆ ಮಾತನಾಡಲಾಗುವುದಿಲ್ಲ. ಆತ್ಮನಿಗೆ ಪಾತ್ರ ಅಭಿನಯಿಸಲು ಅಂಗಾಂಗಗಳು ಬೇಕು. ನಕ್ಷತ್ರಗಳ ಪ್ರಪಂಚವೇ, ಆತ್ಮಗಳ ಪ್ರಪಂಚವೇ ಬೇರೆಯಾಗಿದೆ. ಮತ್ತು ಇಲ್ಲಿ ಬಂದು ಆತ್ಮ ಶರೀರ ಧಾರಣೆ ಮಾಡಿಕೊಳ್ಳುತ್ತದೆ. ಅದಾಗಿದೆ ಆತ್ಮಗಳ ಮನೆ. ಆತ್ಮ ಚಿಕ್ಕ ಬಿಂದುವಾಗಿದೆ, ಶರೀರ ದೊಡ್ಡ ವಸ್ತುವಾಗಿದೆ ಅಂದಾಗ ಎಷ್ಟು ನೆನಪು ಮಾಡಬೇಕು? ಈಗ ತಾವು ಒಬ್ಬ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಬೇಕು. ಇವರೇ ಸತ್ಯವಾಗಿದ್ದಾರೆ. ಆತ್ಮ ಮತ್ತು ಪರಮಾತ್ಮನ ಮಿಲನದ ಮೇಳ ಇದಾಗಿದೆ. ಗಾಯನವೂ ಇದೆ. ಆತ್ಮರು ಪರಮಾತ್ಮನಿಂದ ಅಗಲಿ ಹೋಗಿದ್ದರು ಬಹಳ ಕಾಲದಿಂದ. ನಾವು ತಂದೆಯಿಂದ ಅಗಲಿ ಹೋಗಿದ್ದೆವು ಅಲ್ವಾ? ನೆನಪು ಬರುತ್ತೆ ಎಷ್ಟು ಸಮಯ ಅಗಲಿ ಹೋಗಿದ್ದೆವು. ತಂದೆ ಕಲ್ಪವೂ ತಿಳಿಸುತ್ತಾ ಬಂದಿದ್ದಾರೆ. ಅವರೇ ಬಂದು ತಿಳಿಸುತ್ತಾರೆ. ಇದರಲ್ಲಿ ಕಿಂಚಿತ್ತೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಸೆಕೆಂಡ್ ಬೈ ಸೆಕೆಂಡು ಏನೆಲ್ಲ ಪಾತ್ರ ನಡೆಯುತ್ತದೆ ಅದು ಹೊಸದಾಗಿರುತ್ತದೆ. 1 ಸೆಕೆಂಡ್ ಪಾಸ್ ಆಯಿತೆಂದರೆ, ನಿಮಿಷ ಪಾಸ್ ಆಯಿತೆಂದರೆ ಅದನ್ನು ಹೇಗೆ ಬಿಡುತ್ತಾ ಹೋಗುತ್ತೇವೆ? ಪಾಸ್ ಆಗುತ್ತಾ ಹೋಗುತ್ತೇವೆ. ಇಷ್ಟು ವರ್ಷ, ಇಷ್ಟು ದಿನ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡು ಕಳೆಯುತ್ತಾ ಬಂದೆವೆಂದು ಹೇಳುತ್ತೇವೆ. ಪೂರ್ತಿ 5,000 ವರ್ಷಗಳಾಗುವುದು. ನಂತರ ಮೊದಲ ನಂಬರಿನಿಂದ ಪ್ರಾರಂಭವಾಗುವುದು. ಅಕ್ಯುರೇಟ್ ಲೆಕ್ಕಾಚಾರವಿರುತ್ತೆ ಅಲ್ವಾ? ನಿಮಿಷಗಳು, ಸೆಕೆಂಡುಗಳು ಎಲ್ಲವನ್ನ ನೋಟ್ ಮಾಡಿಕೊಳ್ಳಲಾಗುವುದು. ಈಗ ತಮ್ಮನ್ನು ಯಾರಾದರೂ ಕೇಳುತ್ತಾರೆ, ಇವರು ಯಾವಾಗ ಜನ್ಮ ಪಡೆದುಕೊಂಡಿದ್ದಾರೆಂದು ತಾವು ಲೆಕ್ಕ ಮಾಡಿ ತಿಳಿಸುತ್ತೀರಾ? ಶ್ರೀಕೃಷ್ಣ ಮೊದಲ ನಂಬರಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ. ಶಿವನದಂತೂ ನಿಮಿಷ, ಸೆಕೆಂಡು ಏನೂ ತೆಗೆಯಲಾಗುವುದಿಲ್ಲ. ಶ್ರೀಕೃಷ್ಣನ ತಿಥಿ ತಾರೀಕು ಪೂರ್ಣ ಬರೆಯಲಾಗಿದೆ. ಮನುಷ್ಯರ ಗಡಿಯಾರದಲ್ಲಿ ವ್ಯತ್ಯಾಸವಾಗತ್ತೆ, ನಿಮಿಷಗಳು, ಸೆಕೆಂಡುಗಳದು. ಶಿವ ತಂದೆಯ ಅವತರಣೆಯಲ್ಲಂತೂ ಬಿಲ್ಕುಲ್ ವ್ಯತ್ಯಾಸವೇ ಆಗುವುದಿಲ್ಲ. ಗೊತ್ತೇ ಆಗುವುದಿಲ್ಲ ಅವರು ಯಾವಾಗ ಬಂದರೆಂದು. ಈ ರೀತಿಯೂ ಅಲ್ಲ, ಸಾಕ್ಷಾತ್ಕಾರವಾಯಿತು ಆಗ ಬಂದರು ಎಂದಲ್ಲ, ಅಂದಾಜಾಗಿ ಹೇಳಲಾಗುತ್ತೆ ಅಲ್ವಾ?
ಅಂದಾಜಾಗಿ ಹೇಳಿಬಿಡ್ತಾರೆ ಅಲ್ವಾ. ಬಾಕಿ ಈ ರೀತಿ ಎಲ್ಲ ಆ ಸಮಯದಲ್ಲಿ ಪ್ರವೇಶವಾದರೆಂದಲ್ಲ, ಸಾಕ್ಷಾತ್ಕಾರವಾಗತ್ತೆ, ನಾವು ಇಂತಹವರಾಗುತ್ತೇವೆ ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸುಖಧಾಮದಲ್ಲಿ ಹೋಗಲು ಸುಖದಾಯಿ ಆಗಬೇಕು. ಎಲ್ಲರ ದುಃಖ ದೂರ ಮಾಡಿ ಸುಖ ಕೊಡಬೇಕು. ಎಂದಿಗೂ ದುಃಖದಾಯಿ ಮುಳ್ಳು ಆಗಬಾರದು. ಸುಖಧಾಮದಲ್ಲಿ ಹೋಗಲು ಸುಖದಾಯಿ ಆಗಬೇಕು. ಎಲ್ಲರ ದುಃಖ ದೂರ ಮಾಡಿ ಸುಖ ಕೊಡಬೇಕು. ಎಂದಿಗೂ ದುಃಖದಾಯಿ ಅಂದರೆ ದುಃಖ ಕೊಡುವಂತಹ ಮುಳ್ಳು ಆಗಬಾರದು. ಎರಡನೇದು, ಈ ವಿನಾಶಿ ಶರೀರದಲ್ಲಿ ಆತ್ಮವೇ ಅತಿ ಅಮೂಲ್ಯವಾಗಿರುವಂಥದ್ದು, ವ್ಯಾಲ್ಯುಬಲ್ ಆಗಿದೆ. ಅದೇ ಅಮರ ಅವಿನಾಶಿಯಾಗಿದೆ. ಆದ್ದರಿಂದ ಅವಿನಾಶಿ ವಸ್ತುವಿನ ಜೊತೆ ಪ್ರೀತಿ ಇಟ್ಟುಕೊಳ್ಳಬೇಕು. ದೇಹದ ಅಭಿಮಾನವನ್ನು ಅಳಿಸಬೇಕು. ವರದಾನ, ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಿಂದ ನಿರ್ಬಂಧನರಾಗುವ ಮತ್ತು ನಿರ್ಬಂಧನರನ್ನಾಗಿ ಮಾಡುವಂತಹ ಮರ್ಜೀವ ಆಗಿರಿ. ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಿಂದ ನಿರ್ಬಂಧನರಾಗುವ ಮತ್ತು ಮಾಡುವಂತಹ ಮರ್ಜೀವ ಆಗಿರಿ. ವರದಾನದ ವಿಶ್ಲೇಷಣೆ. ಹೀಗೆ ಬಾಬಾ ಲೋನ್ ತಗೊಳ್ತಾರೆ, ಬಂಧನದಲ್ಲಿ ಬರುವುದಿಲ್ಲ. ಹಾಗೆಯೇ ತಾವು ಮರುಜೀವ ಜನ್ಮ ಉಳ್ಳಂತಹ ಮಕ್ಕಳು ಶರೀರದ ಸಂಸ್ಕಾರಗಳ ಸ್ವಭಾವಗಳ ಬಂಧನದಿಂದ ಮುಕ್ತರಾಗಿರಿ. ಯಾವಾಗ ಬೇಕು, ಹೇಗೆ ಬೇಕು ಅಂತಹ ಸಂಸ್ಕಾರವನ್ನು ತಮ್ಮದಾಗಿಸಿಕೊಳ್ಳಿ. ಹೀಗೆ ತಂದೆ ನಿರ್ಬಂಧನರಾಗಿದ್ದಾರೆ, ಹಾಗೆಯೇ ನಿರ್ಬಂಧನರಾಗಿರಿ. ಮೂಲವತನದ ಸ್ಥಿತಿಯಲ್ಲಿ ಸ್ಥಿತರಾಗಿ ನಂತರ ಕೆಳಗೆ ಬನ್ನಿ. ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಲ್ಲಿ ಇರಿ. ಅವತರಿತವಾಗಿರುವ ಆತ್ಮವೆಂದು ತಿಳಿದು ಕರ್ಮ ಮಾಡಿರಿ. ಆಗ ಮತ್ತಷ್ಟು ಅನ್ಯರೂ ಸಹ ನಿಮ್ಮನ್ನು ಫಾಲೋ ಮಾಡುತ್ತಾರೆ. ಸ್ಲೋಗನ್, ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವುದೇ ಮನಸ್ಸ ಸೇವೆಯಾಗಿದೆ. ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಪವರ್ಫುಲ್ ಮಾಡುವುದೇ ಮನಸ್ಸ ಸೇವೆಯಾಗಿದೆ. ಅವ್ಯಕ್ತ ಇಶಾರೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಎಲ್ಲಿಯವರೆಗೆ ಅನ್ಯ ಪ್ರಕಾರದ ಸೆಳೆತವಿರುತ್ತದೆ, ಬಲೆ ಸಂಕಲ್ಪದ ರೂಪದಲ್ಲಿರಬಹುದು, ಸಂಬಂಧದ ರೂಪದಲ್ಲಿರಬಹುದು, ಸಂಪರ್ಕದ ರೂಪದಲ್ಲಿರಬಹುದು, ತಮ್ಮ ಯಾವುದೇ ವಿಶೇಷತೆಯ ಕಡೆ ಇರಬಹುದು, ಯಾವುದೇ ಸೆಳೆತ ಬಂಧನಯುಕ್ತ ಮಾಡುತ್ತದೆ. ಈ ಸೆಳೆತ ಅಶರೀರಿ ಆಗಲು ಬಿಡುವುದಿಲ್ಲ ಮತ್ತು ವಿಶ್ವ ಕಲ್ಯಾಣಕಾರಿಗಳಾಗಲು ಬಿಡುವುದಿಲ್ಲ. ಆದ್ದರಿಂದ ಮೊದಲು ಸ್ವಯಂ ಲಗಾವ್ ಮುಕ್ತರು. ಸೆಳೆತ ಮುಕ್ತರಾದಾಗ ವಿಶ್ವಕ್ಕೆ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡಿಸಬಹುದು. ಓಂ ಶಾಂತಿ.